ಕನ್ನಡ ಚಿತ್ರರಂಗದ ಅದ್ಭುತ ಕಥೆಗಾರ, ವಿಶಿಷ್ಟ ಸಾಹಿತಿ ಮತ್ತು ಸ್ಟಾರ್ ನಿರ್ದೇಶಕ ಯೋಗರಾಜ್ ಭಟ್ ಅವರು 2006ರಲ್ಲಿ ಬಿಡುಗಡೆಯಾದ ಮುಂಗಾರು ಮಳೆ ಚಿತ್ರದ ಮೂಲಕ ಇಡೀ ಭಾರತೀಯ ಚಿತ್ರರಂಗವೇ ತಿರುಗಿ ನೋಡುವಂತೆ ಮಾಡಿದ ಭಟ್ರು ಸ್ಯಾಂಡಲ್ವುಡ್ಗೆ ಹಲವು ಪ್ರಮುಖ ಪ್ರತಿಭೆಗಳನ್ನು ಪರಿಚಯಿಸಿದ ಕೀರ್ತಿ ಹೊಂದಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಯೋಗರಾಜ್ ಭಟ್ ಅವರು ನಿರ್ದೇಶನ ಮಾಡಿರುವ ಸಿನಿಮಾಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಬೆಲ್ ಬಟನ್ ಒತ್ತಿ. ಮಣಿ 2003ರಲ್ಲಿ ತೆರೆಕಂಡ ಮಣಿ ಯೋಗರಾಜ್ ಭಟ್ ಅವರ ನಿರ್ದೇಶನದ ಮೊದಲ ಹೆಜ್ಜೆಯಾಗಿದ್ದು, ಇದರಲ್ಲಿ ಮಯೂರ್ ಪಟೇಲ್ ಮತ್ತು ರಾಧಿಕಾ ಕುಮಾರಸ್ವಾಮಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಜೇಶ್ ರಾಮನಾಥ್ ಸಂಗೀತ ನೀಡಿದ್ದ ಈ ಚಿತ್ರವನ್ನ ಕರಿಸುಬ್ಬು ನಿರ್ಮಿಸಿದ್ರು ಮತ್ತು ಈ ಚಿತ್ರದ ಅದ್ಭುತ ಪೋಷಕ ನಟನೆಗಾಗಿ ರಂಗಾಯಣ ರಘು ಮತ್ತು ಉಮಾಶ್ರೀ ಅವರಿಗೆ 2004ರ ಸಾಲಿನ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ದೊರಕಿತು. ರಂಗ ಎಸ್ಎಸ್ಎಲ್ಸಿ 2004ರಲ್ಲಿ ತೆರೆಕಂಡ ರಂಗ ಎಸ್ಎಸ್ಎಲ್ಸಿ, ಇದರಲ್ಲಿ ಕಿಚ್ಚ ಸುದೀಪ್ ಮತ್ತು ರಮ್ಯಾ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡು ಪ್ರೇಕ್ಷಕರನ್ನ ಭರ್ಜರಿಯಾಗಿ ರಂಜಿಸಿದ್ದಾರೆ. ಎನ್ ಕುಮಾರ್ ನಿರ್ಮಿಸಿದ ಈ ಚಿತ್ರಕ್ಕೆ ಸಂದೀಪ್ ಚಾವ್ಲಾ ಸಂಗೀತ ನೀಡಿದ್ರು ಮತ್ತು ಈ ಆಕ್ಷನ್ ಕಥೆಯನ್ನ 2013ರಲ್ಲಿ ರಂಗದಾದ ಅಂತ ಹಠಾತ್ ಆಗಿ ಹಿಂದಿಗೆ ಡಬ್ಬಿಂಗ್ ಮಾಡಲಾಯಿತು. ಮುಂಗಾರು ಮಳೆ 2006ರಲ್ಲಿ ತೆರೆಕಂಡ ಮುಂಗಾರು ಮಳೆ ಸ್ಯಾಂಡಲ್ವುಡ್ ಇತಿಹಾಸವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಪೂಜಾ ಗಾಂಧಿ ಮುಖ್ಯ ಪಾತ್ರದಲ್ಲಿದ್ದ ಈ ಚಿತ್ರಕ್ಕೆ ಈ ಕೃಷ್ಣಪ್ಪ ಬಂಡವಾಳ ಹೂಡಿದ್ರು ಮತ್ತು ಮನೋಮೂರ್ತಿ ಮಂತ್ರ ಮುಗ್ಧಗೊಳಿಸುವ ಸಂಗೀತ ನೀಡಿದ್ರು. ಸಿಂಗಲ್ ಸ್ಕ್ರೀನ್ ನಲ್ಲಿ ನಿರಂತರವಾಗಿ 865 ದಿನಗಳ ಪ್ರದರ್ಶನ ಕಂಡು ಮಲ್ಟಿಪ್ಲೆಕ್ಸ್ ನಲ್ಲಿ ಅತಿ ಹೆಚ್ಚು ಕಾಲ ಓಡಿದ ದಾಖಲೆ ಬರೆದ ಈ ಸಿನಿಮಾ 50 ಕೋಟಿ ಕಲೆಕ್ಷನ್ ಮಾಡಿದ ದಕ್ಷಿಣ ಭಾರತದ ಮೊದಲ ಚಿತ್ರವಾಗಿದೆ. ಇದರ ಆಡಿಯೋ ಹಕ್ಕನ್ನ ಆನಂದ ಆಡಿಯೋ 5 ಲಕ್ಷಕ್ಕೆ ಮತ್ತು ಸ್ಯಾಟಲೈಟ್ ಹಕ್ಕನ್ನ ಸ್ಟಾರ್ ಸುವರ್ಣ ಚಾನೆಲ್ 3.5 ಕೋಟಿಗೆ ಖರೀದಿ ಮಾಡಿತ್ತು ಹಾಗೂ ಇದು ತೆಲುಗು, ಬೆಂಗಾಲಿ, ಒಡಿಯಾ ಮತ್ತು ಮರಾಠಿ ಸೇರಿದಂತೆ 4ಕ್ಕೂ ಹೆಚ್ಚು ಭಾಷೆಗಳಿಗೆ ರೀಮೇಕ್ ಆಗಿ ಸಾಲು ಸಾಲು ಪ್ರಶಸ್ತಿಗಳನ್ನ ಬಾಚಿಕೊಳ್ತು. ಗಾಳಿಪಟ 2008ರಲ್ಲಿ ತೆರೆಕಂಡ ಗಾಳಿಪಟ ಬಾಕ್ಸ್ ಆಫೀಸ್ ನಲ್ಲಿ ಅತಿ ದೊಡ್ಡ ಕಮರ್ಷಿಯಲ್ ಸಕ್ಸಸ್ ಕಾಣ್ತು. ಗೋಲ್ಡನ್ ಸ್ಟಾರ್ ಗಣೇಶ್, ದಿಗಂತ್, ರಾಜೇಶ್ ಕೃಷ್ಣನ್, ಭಾವನಾ ರಾವ್, ನೀತು ಮತ್ತು ಡೈಸಿ ಬೋಪಣ್ಣ ಮುಖ್ಯ ಪಾತ್ರದಲ್ಲಿದ್ದ ಈ ಚಿತ್ರವನ್ನ ಸೂರ್ಯಪ್ರಕಾಶ್ ನಿರ್ಮಿಸಿದ್ದು, ವಿ ಹರಿಕೃಷ್ಣ ಸಂಗೀತ ನೀಡಿದ್ರು. ಗೆಳೆತನ ಮತ್ತು ಪ್ರೀತಿಯ ಹಿನ್ನೆಲೆಯುಳ್ಳ ಈ ಸಿನಿಮಾ ಚಿತ್ರಮಂದಿರಗಳಲ್ಲಿ 25 ವಾರಗಳ ಭರ್ಜರಿ ಪ್ರದರ್ಶನ ಕಂಡು ಸೂಪರ್ ಹಿಟ್ ಆಗಿದ್ದಲ್ಲದೆ 3 ಪ್ರತಿಷ್ಠಿತ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಸಹ ತನ್ನದಾಗಿಸಿಕೊಳ್ತು. ಮನಸಾರೆ 2009ರಲ್ಲಿ ತೆರೆಕಂಡ ಮನಸಾರೆ ಅಂದಿನ ವರ್ಷದ ಅತಿದೊಡ್ಡ ಸೂಪರ್ ಹಿಟ್ ಸಿನಿಮಾವಾಗಿ ಚಿತ್ರಮಂದಿರಗಳಲ್ಲಿ ಹೊರಹೊಮ್ಮಿತು. ದಿಗಂತ್ ಮತ್ತು ಐಂದ್ರಿತಾರೆ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಈ ವಿಭಿನ್ನ ಪ್ರೇಮ ಕಥೆಗೆ ಮನೋಮೂರ್ತಿ ಅದ್ಭುತ ಸಂಗೀತ ನೀಡಿದ್ರು ಮತ್ತು ಖ್ಯಾತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರು ಚಿತ್ರವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ರು. ಮಾನಸಿಕ ಆಶ್ರಮದ ಹಿನ್ನೆಲೆಯುಳ್ಳ ಈ ವಿಶಿಷ್ಟ ಕಥೆ ಮತ್ತು ಚಿತ್ರದ ಮೆಲೋಡಿ ಹಾಡುಗಳು ಎಂದಿಗೂ ಪ್ರೇಕ್ಷಕರ ಮನಸ್ಸಿಗೆ ಅತ್ಯಂತ ಹತ್ತಿರವಾಗಿವೆ. ಪಂಚರಂಗಿ 2010ರಲ್ಲಿ ತೆರೆಕಂಡ ಪಂಚರಂಗಿ ಬದುಕಿನ ತತ್ವಜ್ಞಾನವನ್ನ ಹಾಸ್ಯದ ಮೂಲಕ ಹೇಳಿದ ವಿಶಿಷ್ಟ ಕಥೆಯಾಗಿದೆ. ದಿಗಂತ್ ಮತ್ತು ನಿಧಿ ಸುಬ್ಬಯ್ಯ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಈ ಚಿತ್ರಕ್ಕೆ ಮನೋಮೂರ್ತಿ ಸಂಗೀತ ನೀಡಿದ್ದು, ಯೋಗರಾಜ್ ಭಟ್ ಅವರೇ ಸ್ವತಃ ಜವಾಬ್ದಾರಿ ಹೊತ್ತು ನಿರ್ಮಾಣ ಮಾಡಿದ್ರು. ಬಾಕ್ಸ್ ಆಫೀಸ್ ನಲ್ಲಿ 50 ದಿನಗಳು ಉತ್ತಮ ಪ್ರದರ್ಶನ ಕಂಡ್ರು ಈ ಚಿತ್ರ ಕಮರ್ಷಿಯಲ್ ಆಗಿ ದೊಡ್ಡ ಮಟ್ಟದ ಯಶಸ್ಸು ಕಾಣಲಿಲ್ಲ. ಆದ್ರೆ ಇದರ ವಿಭಿನ್ನ ಸಂಭಾಷಣೆಗಳು ಎಂದಿಗೂ ಯುವಕರಿಗೆ ಫೇವರೇಟ್ ಆಗಿವೆ. ಪರಮಾತ್ಮ 2011ರಲ್ಲಿ ತೆರೆಕಂಡ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ದೀಪಾ ಸನ್ನಿಧಿ ಕಾಂಬಿನೇಷನ್ ನ ಅದ್ಭುತ ಚಿತ್ರವಾಗಿದೆ. ಹರಿಕೃಷ್ಣ ಸಂಗೀತ ನೀಡಿದ ಈ ಚಿತ್ರವನ್ನ ಜಯಣ್ಣ ಭೋಗೇಂದ್ರ ನಿರ್ಮಿಸಿದ್ರು ಮತ್ತು ರಿಲೀಸ್ಗೂ ಮುನ್ನವೇ ಉದಯ ಟಿವಿ ಇದರ ಸ್ಯಾಟಲೈಟ್ ಹಕ್ಕನ್ನ 3.5 ಕೋಟಿಗೆ ಭರ್ಜರಿಯಾಗಿ ಖರೀದಿ ಮಾಡಿತ್ತು. ಬಾಕ್ಸ್ ಆಫೀಸ್ ನಲ್ಲಿ ಕಮರ್ಷಿಯಲ್ ಸಕ್ಸಸ್ ಕಂಡು ಒಟ್ಟು 25 ಕೋಟಿ ಕಲೆಕ್ಷನ್ ಮಾಡಿದೆ. ಡ್ರಾಮಾ 2012ರಲ್ಲಿ ಡ್ರಾಮಾ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್, ಸತೀಶ್ ನೀನಾಜಂ ಮತ್ತು ಸಿಂಧು ಲೋಕನಾಥ್ ಅಭಿನಯದ ಸೂಪರ್ ಹಿಟ್ ಚಿತ್ರ. ಜಯಣ್ಣ ಭೋಗೇಂದ್ರ ನಿರ್ಮಿಸಿ ಹರಿಕೃಷ್ಣ ಸಂಗೀತ ನೀಡಿದ ಈ ಚಿತ್ರದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಕೂಡ ವಿಶೇಷ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ರು. ಚಿತ್ರಮಂದಿರಗಳಲ್ಲಿ 100 ದಿನಗಳ ಯಶಸ್ವಿ ಪ್ರದರ್ಶನ ಕಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ 20 ಕೋಟಿ ಕಲೆಕ್ಷನ್ ಮಾಡಿ ಯಶ್ ಅವರ ಕೆರಿಯರ್ಗೆ ಹೊಸ ತಿರುವು ನೀಡಿತು. ಚಿತ್ರಮಂದಿರಗಳಲ್ಲಿ 100 ದಿನಗಳ ಯಶಸ್ವಿ ಪ್ರದರ್ಶನ ಕಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ 20 ಕೋಟಿ ಕಲೆಕ್ಷನ್ ಮಾಡಿ ಯಶ್ ಅವರ ಕೆರಿಯರ್ಗೆ ಹೊಸ ತಿರುವು ನೀಡಿತು. ವಾಸ್ತು ಪ್ರಕಾರ 2015ರಲ್ಲಿ ತೆರೆಕಂಡ ವಾಸ್ತು ಪ್ರಕಾರ ಸಮಾಜದ ಮೂಢನಂಬಿಕೆಗಳನ್ನ ವ್ಯಂಗ್ಯ ಮಾಡುವ ವಿಭಿನ್ನ ಪ್ರಯತ್ನವಾಗಿತ್ತು. ರಕ್ಷಿತ್ ಶೆಟ್ಟಿ, ಐಶಾನಿ ಶೆಟ್ಟಿ, ಜಗ್ಗೇಶ್ ಮತ್ತು ಅನಂತ್ ನಾಗ್ ಮುಖ್ಯ ಪಾತ್ರದಲ್ಲಿದ್ದ ಈ ಚಿತ್ರಕ್ಕೆ ಹರಿಕೃಷ್ಣ ಸಂಗೀತ ನೀಡಿದ್ದು, ಭಟ್ರೆ ಸ್ವತಃ ನಿರ್ಮಿಸಿದ್ರು. ಬಾಕ್ಸ್ ಆಫೀಸ್ ನಲ್ಲಿ ಈ ಚಿತ್ರ ಆರ್ಥಿಕವಾಗಿ ಸೋತ್ರೂ ಸಹ ಜಗ್ಗೇಶ್ ಮತ್ತು ಅನಂತ್ ನಾಗ್ ಅವರ ಅದ್ಭುತ ಕಾಮಿಡಿ ಜುಗಲ್ಬಂದಿ ಅಭಿನಯವನ್ನ ಪ್ರೇಕ್ಷಕರು ತುಂಬಾ ಇಷ್ಟಪಟ್ಟು ಕೊಂಡಾಡಿದ್ರು. ದನ ಕಾಯೋನು 2016ರಲ್ಲಿ ತೆರೆಕಂಡ ದನ ಕಾಯೋನು ಸಿನಿಮಾ ಹಳ್ಳಿಯ ಹಿನ್ನೆಲೆಯ ವಿಶಿಷ್ಟ ಪ್ರೇಮ ಕಥೆಯಾಗಿದೆ. ದುನಿಯಾ ವಿಜಯ್ ಮತ್ತು ಪ್ರಿಯಾಮಣಿ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಈ ಚಿತ್ರಕ್ಕೆ ಕನಕಪುರ ಶ್ರೀನಿವಾಸ್ ಬಂಡವಾಳ ಹೂಡಿದ್ರು ಮತ್ತು ವಿ ಹರಿಕೃಷ್ಣ ಸಂಗೀತ ನಿರ್ದೇಶನ ಮಾಡಿದ್ರು.
ಬಾಕ್ಸ್ ಆಫೀಸ್ ನಲ್ಲಿ ಈ ಚಿತ್ರ ಅಷ್ಟಾಗಿ ದೊಡ್ಡ ಯಶಸ್ಸು ಕಾಣದಿದ್ರು ಹಳ್ಳಿಯ ಸೊಗಡಿನ ಮೇಕಿಂಗ್ ಮತ್ತು ವಿಜಯ್ ಅವರ ನಟನೆ ವಿಮರ್ಶಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಮುಗುಳು ನಗೆ 2017ರಲ್ಲಿ ತೆರೆಕಂಡ ಮುಗುಳು ನಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಯೋಗರಾಜ್ ಭಟ್ ಕಾಂಬಿನೇಷನ್ ನಲ್ಲಿ ಮೂಡಿಬಂದ ಮೂರನೇ ಸೂಪರ್ ಹ್ಯಾಟ್ರಿಕ್ ಚಿತ್ರವಾಗಿದೆ. ಅಪೂರ್ವ ಅರೋರಾ, ನಿಖಿತಾ ನಾರಾಯಣ್, ಆಶಿಕಾ ರಂಗನಾಥ್ ಮತ್ತು ಅಮೂಲ್ಯ ನಟಿಸಿದ್ದ ಈ ಚಿತ್ರಕ್ಕೆ ಹರಿಕೃಷ್ಣ ಸಂಗೀತ ನೀಡಿದ್ದು ಗಣೇಶ್ ಮತ್ತು ಭಟ್ರು ಜೊತೆಯಾಗಿ ನಿರ್ಮಿಸಿದ್ರು. ಬಾಕ್ಸ್ ಆಫೀಸ್ ನಲ್ಲಿ 100 ದಿನಗಳ ಯಶಸ್ವಿ ಪ್ರದರ್ಶನ ಕಾಣುವ ಮೂಲಕ ಈ ಚಿತ್ರ ಭರ್ಜರಿ ಕಮರ್ಷಿಯಲ್ ಸಕ್ಸಸ್ ಸಾಧಿಸಿ ಜನರ ಮನ ಗೆದ್ದಿತ್ತು. ಪಂಚತಂತ್ರ 2019ರಲ್ಲಿ ತೆರೆಕಂಡ ಯೋಗರಾಜ್ ಭಟ್ ಅವರ ಪಂಚತಂತ್ರ ಯುವ ಪೀಳಿಗೆ ಹಾಗೂ ಹಿರಿಯರ ನಡುವಿನ ಸ್ಪರ್ಧೆಯ ವಿಶಿಷ್ಟ ರೇಸಿಂಗ್ ಕಥಾ ಹಂದರವನ್ನು ಹೊಂದಿತ್ತು. ವಿಹಾನ್ ಗೌಡ ಮತ್ತು ಸೋನಲ್ ಮಾಂಟೆರೋ ಮುಖ್ಯ ಪಾತ್ರದಲ್ಲಿದ್ದ ಈ ಚಿತ್ರಕ್ಕೆ ಹರಿಪ್ರಸಾದ್ ಬಂಡವಾಳ ಹೂಡಿದ್ದು ಹರಿಕೃಷ್ಣ ಸಂಗೀತ ನೀಡಿದ್ರು. ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಪ್ರದರ್ಶನ ಕಂಡು ವಿಭಿನ್ನ ಶೈಲಿಯ ಮೇಕಿಂಗ್ ಮೂಲಕ ಯುವ ಜನತೆಯನ್ನ ಚಿತ್ರಮಂದಿರದತ್ತ ಸೆಳೆಯುವಲ್ಲಿ ಈ ಸಿನಿಮಾ ಯಶಸ್ವಿಯಾಯಿತು. ಗಾಳಿಪಟ 2022ರಲ್ಲಿ ತೆರೆಕಂಡ ಗಾಳಿಪಟ 2 ಯೋಗರಾಜ್ ಭಟ್ ಮತ್ತು ಗೋಲ್ಡನ್ ಸ್ಟಾರ್ ಕಾಂಬಿನೇಷನ್ ನ ಮತ್ತೊಂದು ಬ್ಲಾಕ್ ಬಸ್ಟರ್ ಎಮೋಷನಲ್ ಕಾಮಿಡಿ ಸಿನಿಮಾವಾಗಿದೆ. ಗಣೇಶ್, ದಿಗಂತ್, ಪವನ್ ಕುಮಾರ್, ಶರ್ಮಿಳಾ ಮಾಂಡ್ರೆ ಮತ್ತು ವೈಭವಿ ಶಾಂಡಿಲ್ಯ ಮುಖ್ಯ ಪಾತ್ರದಲ್ಲಿದ್ದ ಈ ಚಿತ್ರವನ್ನ ರಮೇಶ್ ರೆಡ್ಡಿ ನಿರ್ಮಿಸಿದ್ದು ಅರ್ಜುನ್ ಜನ್ಯ ಅದ್ಭುತ ಸಂಗೀತ ನೀಡಿದ್ರು. ಹಳೆಯ ಗಾಳಿಪಟ ಚಿತ್ರದ ಸವಿನೆನಪುಗಳನ್ನು ಮರುಕಳಿಸಿದ ಗುರು ಶಿಷ್ಯರ ಸಂಬಂಧ ಹಾಗೂ ಭಾವನಾತ್ಮಕ ಪ್ರೇಮ ಕಥೆಯ ಮೂಲಕ ಮೂಡಿಬಂದಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿ ಸೂಪರ್ ಹಿಟ್ ಲಿಸ್ಟ್ ಸೇರಿತು. ಗರಡಿ 2023ರಲ್ಲಿ ತೆರೆಕಂಡ ಗರಡಿ ಚಿತ್ರದ ಮೂಲಕ ಯೋಗರಾಜ್ ಭಟ್ ಅವರು ಉತ್ತರ ಕರ್ನಾಟಕದ ಹೆಮ್ಮೆಯ ಸಾಂಪ್ರದಾಯಿಕ ಕುಸ್ತಿ ಕಲೆಯ ಹಿನ್ನೆಲೆಯುಳ್ಳ ವಿಭಿನ್ನ ಮಾಸ್ ಕಥೆಯನ್ನ ತೆರೆಗೆ ತಂದ್ರು. ಯಶಸ್ ಸೂರ್ಯ ಮುಖ್ಯ ಪಾತ್ರದಲ್ಲಿ ನಟಿಸಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ವಿಶೇಷ ಅತಿಥಿ ಪಾತ್ರದಲ್ಲಿ ಅಬ್ಬರಿಸಿ ಅಭಿಮಾನಿಗಳಿಗೆ ಹಬ್ಬ ನೀಡಿದ್ರು. ಬಿಸಿ ಪಾಟೀಲ್ ನಿರ್ಮಾಣದ ಮತ್ತು ಹರಿಕೃಷ್ಣ ಸಂಗೀತದ ಈ ಸಿನಿಮಾ ದೇಸಿ ಕ್ರೀಡೆಗೆ ಗೌರವ ನೀಡುವ ಜೊತೆಗೆ ಭರ್ಜರಿ ಆಕ್ಷನ್ ಹಾಗೂ ಫ್ಯಾಮಿಲಿ ಸೆಂಟಿಮೆಂಟ್ ಮೂಲಕ ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಯಶಸ್ಸು ಕಾಣಿತು. ಕರಟಕ ದಮನಕ 2024ರಲ್ಲಿ ತೆರೆಕಂಡ ಕರಟಕ ದಮನಕ ಸ್ಯಾಂಡಲ್ವುಡ್ನ ಇಬ್ಬರು ಧ್ರುವ ತಾರೆಗಳಾದ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮತ್ತು ಇಂಡಿಯನ್ ಮೈಕಲ್ ಜಾಕ್ಸನ್ ಪ್ರಭುದೇವ ಅವರ ಜುಗಲ್ಬಂದಿಯ ಅದ್ಧೂರಿ ಚಿತ್ರವಾಗಿದೆ. ರಾಕ್ಲೈನ್ ವೆಂಕಟೇಶ್ ನಿರ್ಮಿಸಿ ಹರಿಕೃಷ್ಣ ಸಂಗೀತ ನೀಡಿದ ಈ ಚಿತ್ರದಲ್ಲಿ ಭಟ್ರು ಹಳ್ಳಿಯ ನೀರಿನ ಸಮಸ್ಯೆ ಕಥೆಯನ್ನ ಅತ್ಯಂತ ವಿಡಂಬನಾತ್ಮಕ ಹಾಸ್ಯದ ಮೂಲಕ ಪ್ರೆಸೆಂಟ್ ಮಾಡಿದ್ರು. ಇಬ್ಬರು ಸ್ಟಾರ್ಗಳ ಸಖತ್ ಕಾಮಿಡಿ ಮತ್ತು ಡ್ಯಾನ್ಸ್ ಜುಗಲ್ಬಂದಿ ಪ್ರೇಕ್ಷಕರಿಗೆ ಸಖತ್ ಇಷ್ಟವಾಗಿ ಸಿನಿಮಾ ಕಮರ್ಷಿಯಲ್ ಆಗಿ ದೊಡ್ಡ ಯಶಸ್ಸು ಗಳಿಸಿತು. ಮನದ ಕಡಲು ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ವಿಭಿನ್ನವಾದ ಕಥಾಹಂದರ ಹಾಗೂ ಕಲಾತ್ಮಕ ಮೌಲ್ಯಗಳೊಂದಿಗೆ ಸಿದ್ಧಗೊಂಡ ಮತ್ತೊಂದು ಸುಂದರ ಚಿತ್ರವೇ ಮನದ ಕಡಲು. ಪ್ರಕೃತಿಯ ಸೌಂದರ್ಯ ಮತ್ತು ಮಾನವ ಸಂಬಂಧಗಳ ಆಳವಾದ ಭಾವನೆಗಳನ್ನು ಸಾರುವ ಈ ಚಿತ್ರಕ್ಕೆ ವಿಶಿಷ್ಟ ಶೈಲಿಯ ಮೇಕಿಂಗ್ ಸ್ಪರ್ಶ ನೀಡಲಾಗಿತ್ತು. ಭಟ್ಟರ ಎಂದಿನ ಕಾವ್ಯಾತ್ಮಕ ಶೈಲಿಯ ಸಂಭಾಷಣೆಗಳು ಹಾಗೂ ಸಂಗೀತ ಪ್ರೇಕ್ಷಕರನ್ನ ಮೋಡಿ ಮಾಡಿದ್ದು ಕ್ಲಾಸ್ ಆಡಿಯನ್ಸ್ ವಲಯದಲ್ಲಿ ಈ ಸಿನಿಮಾ ಉತ್ತಮ ವಿಮರ್ಶನಾತ್ಮಕ ಪ್ರಶಂಸೆಯನ್ನ ಪಡೆದುಕೊಂಡಿತು. ಯೋಗರಾಜ್ ಭಟ್ ಅವರ ಇಷ್ಟು ಅದ್ಭುತ ಚಿತ್ರಗಳಲ್ಲಿ ನಿಮ್ಗೆ ಅತ್ಯಂತ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಮುಂದಿನ ಅಪ್ಡೇಟ್ಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.